ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ಏನು ವ್ಲಾಗ್ ಅಂತ ಹೇಳಿದ್ರೆ ನನ್ನ ಮಗಳ ಸ್ಕೂಲಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇತ್ತು. ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಡೇಗೋಸ್ಕರ ನಾವು ಸ್ಕೂಲಿಗೆ ಹೋಗಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಮಗಳ ಸ್ಕೂಲು. ನಾವು ಹೋಗೋಷ್ಟರಲ್ಲಿ ಒಂದು 5-10 ಮಿನಿಟ್ಸ್ ಲೇಟ್ ಆಗಿತ್ತು ಅಷ್ಟೇ. ಸೊ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ಅವ್ರ ಅಜ್ಜಿ ಮಕ್ಕಳೆಲ್ಲ ಬೇಗನೆ ಬಂದಿದ್ರು. ನಾನು ನನ್ನ ಹಸ್ಬೆಂಡ್ ಮಾತ್ರ ಸ್ವಲ್ಪ ಲೇಟಾಗಿ ಹೋದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೆಳಗಡೆ ಮಕ್ಕಳಿಗೆ ಅಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದು. ಸೊ ಹೋಗೋಷ್ಟರಲ್ಲಿ ಅವರ ಒಪಿನಿಯನ್ ಈಗ ನನ್ನ ಮಗಳು ಟರ್ಮ್ ಬಂದಿದೆ. ನನ್ನ ಮಗಳು ಜನಗಳಿಗೆ ಎಷ್ಟೇ ಯಾರು ಏನೇ ಹೇಳಿದ್ರು ಖಂಡಿತ ಅವ್ರು ಮಾತಾಡೋದೇ ಇಲ್ಲ, ಬಾಯಿ ಕೂಡ ಓಪನ್ ಮಾಡಲ್ಲ. ಸೊ ಅವ್ರು ಎಷ್ಟು ಅವ್ರ ಮೇಡಮ್ ಎಲ್ಲ ಹೇಳಿ ಸಾಕಾಯಿತು. ನಾವು ಹೇಳಿದ್ವಿ ನೆಕ್ಸ್ಟ್ ಮೇಡಮ್ ನೀವೇ ತುಂಬ ಮಾತಾಡಿ ಅಂತ ಹೇಳಿದ್ರು. ಅವ್ರ ಅಜ್ಜಿ ಅವ್ರ ಮೊಮ್ಮಕ್ಕಳ ಬಗ್ಗೆ ಹೇಳ್ತೀನಿ ಒಂದು ಅದನ್ನ ಶೇರ್ ಮಾಡಿಕೊಂಡ್ರು. ನೋಡ್ತಾ ಇದ್ದೀರಲ್ಲ ನೀವು, ಸ್ವಲ್ಪ ಎಮೋಷನ್ ಕೂಡ ಆಗಬೇಕು. ಮೊಮ್ಮಕ್ಕಳ ಮಾತಾಡಬೇಕಾದ್ರೆ ಯಾಕೆಂದರೆ ಅವಳು ಹೋಗಿ ವೀಕಿ ಎದಕ್ಕೆ ಮಾತಾಡ್ತಾಳೆ. ಅವಳು ವೀಕಿನಲ್ಲಿ ಹೋಗ್ಬಿಟ್ಟು ಸ್ಯಾಟರ್ಡೆ ಸಂಡೇ ನನ್ನ ಮಕ್ಕಳು ಸ್ಕೂಲ್ ಫ್ರೈಡೇ ಮುಗಿದ್ರೆ ಅವ್ರಿಗೆ ವೀಕ್ಲಿ ಸ್ಯಾಟರ್ಡೇನೂ ಹಾಲಿಡೇ ಇರುತ್ತೆ. ಸೊ ಫ್ರೈಡೇ ಈವ್ನಿಂಗ್ಗೆ ಹೋಗ್ಬಿಡ್ತಾಳೆ. ಫ್ರೈಡೇ ಇದ್ದು ಸ್ಯಾಟರ್ಡೇ ಸಂಡೇ ರಿಟರ್ನ್ ಆಗ್ತಾಳೆ. ಸೊ ಅವ್ರ ಮೇಡಮ್ ಥ್ಯಾಂಕ್ಸ್ ಅಂತ ಹೇಳಿ ಐ ಲವ್ ಯು ಅಮ್ಮ ಜಾಯಿನ್ ಅಂತ ಹೇಳಿ ಅಂತ ಹೇಳಿದ್ರು ಕೂಡ ಹೇಳಿಲ್ಲ. ಸೊ ನೆಕ್ಸ್ಟ್ ಅವ್ರಿಗೆ ಸ್ವಲ್ಪ ಡ್ಯಾನ್ಸ್ ಕಲಿಸ್ಕೊಟ್ಟಿದ್ದು. ನನ್ನ ಮಗಳಿಗೆ ಕೈ ಮುಗಿದ್ರಿಂದ ಅವ್ಳು ಡ್ಯಾನ್ಸ್ ಕೂಡ ಹೋಗಿರಲಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದು, ಅದನ್ನು ಮಾಡೋದಕ್ಕೆ ಮುಷ್ಕರ ಪಡ್ತಾರೆ. ನೆಕ್ಸ್ಟ್ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತಲೇ ಸ್ವಲ್ಪ ಗೇಮ್ಸ್ ಕಲಿಸ್ಕೊಂಡಿದ್ರು. ಸೊ ಇದು ಸ್ಟ್ರಾ ತೊಗೊಂಡು ಬಬಲ್ಸನ್ನು ಸ್ಟಿಚ್ ಮಾಡಿ ಇನ್ನೊಂದು ಪ್ಲೇಟಿಗೆ ಮೂವ್ ಮಾಡೋದನ್ನು ಅದನ್ನೆಷ್ಟು ಮಾಡ್ತಾರೆ ಅಂತ ಆನ್ ಮಾಡಿ ಅದನ್ನೆಲ್ಲ ಅಂತ ಅನೌನ್ಸ್ ಮಾಡ್ತಾರೆ. ನನ್ನ ಮಗಳು ಫಸ್ಟಲ್ಲಿ ಹೇಳ್ಕೊಂಡು ಅವ್ರ ಅಜ್ಜಿಗೆ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾ ಇದ್ದಾಳೆ. ನೋಡ್ತಾ ಇರಲ್ಲ ಈ ವಿಡಿಯೋನ ನೀವು. ಬಿಕಾಸ್ ಅಪ್ಪ ಅಮ್ಮ ಎಲ್ಲ ಹೋಗ್ಬಿಟ್ಟು ಬೇರೆ ಟೈಮಲ್ಲೆಲ್ಲ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾರೆ. ಈಗ ನನ್ನ ಪ್ರಕಾರ ಈ ಗ್ರ್ಯಾಂಡ್ ಪೇರೆಂಟ್ಸ್ ಹೆಣ್ಮಕ್ಳ ಜೊತೆ ಅಜ್ಜಿ ತಾತ ಎಲ್ಲ ಎಂಜಾಯ್ ಮಾಡೋ ಪ್ರೋಗ್ರಾಮ್ ಅಂತ ಹೇಳಿದ್ರು ಸ್ಕೂಲಲ್ಲಿ. ಸೊ ನನ್ನ ಮಗಳ ಸ್ಕೂಲಲ್ಲಿ ಇದನ್ನು ಹಿಡ್ಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಲಾಸ್ಟ್ ಇಯರ್ ಕೂಡ ಹಿಡ್ಕೊಂಡಿದ್ರು, ಈ ವರ್ಷದೂ ಕೂಡ ಹಾಗೆ ಕಂಡಕ್ಟ್ ಮಾಡಿದರೆ. ಬಟ್ ಲಾಸ್ಟ್ ಇಯರ್ ನನ್ನ ಮಗಳು ಬೇರೆ ಸ್ಕೂಲಲ್ಲ ಇದ್ಲು, ಈ ವರ್ಷ ಬೇರೆ ಸ್ಕೂಲಲ್ಲಿದ್ದಾಳೆ. ಈ ವಯಸ್ಸಲ್ಲೂ ಕೇಳಿದ್ರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ನಿಜವಾಗ್ಲೂ ಅದನ್ನು ನೋಡಿ ತುಂಬ ಖುಷಿ ಪಡಬೇಕು. ನಾವಂತೂ ಆ ಏಜಿಗೆ ಎಷ್ಟು ಆ್ಯಕ್ಟಿವಾಗಿರ್ತೀವಿ ಹೇಗಿರ್ತೀವಿ ಅನ್ನೋದು ಮಾತ್ರ ಗೊತ್ತಿಲ್ಲ. ಸೊ ಫೈನಲಿ ಎಲ್ಲ ಗೇಮೆಲ್ಲ ಮುಗಿತು. ಅದು ಎಷ್ಟು ಬಬಲ್ಸ್ ಎಲ್ಲ ಮಾಡಿದ್ದಾರೆ ಅಂತ ಕೌಂಟ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ 2-3 ಡಿಫೆನ್ಸ್ ಎಷ್ಟು ವಿನ್ ಆಗಿದ್ದಾರೆ. ತುಂಬ ಡಿಫೆನ್ಸ್ ಏನಿಲ್ಲ. ನಾವೆಷ್ಟೇ ಸೊ ಅವ್ರಿಗೆ ನಾವು ಅಡ್ಜಸ್ಟ್ ಆಗಬೇಕು. ಇವತ್ತು ಮಕ್ಕಳು ಅಡ್ಜಸ್ಟ್ ಆಗಲ್ಲ ಮಕ್ಕಳುಗಳು. ಸೊ ಆಲ್ಮೋಸ್ಟ್ ಎಲ್ಲ ಮುಗಿತ್ತು. ಬಾಯ್ಸ್ ಎಲ್ಲ ಕೌಂಟ್ ಮಾಡ್ತಿದ್ದಾರೆ ಯಾರು ಎಷ್ಟು ಬಾಯ್ಸ್ ಎಂಜಾಯ್ ಮಾಡ್ತಾಯಿದ್ವಿ. ಮಾಡ್ತಾರೆ
ಅವರೇ ಹೋಗಿರೋ ಇವರು ಫಸ್ಟ್ ಟೈಮ್ ಈ ಫ್ರಾಂಚೈಸಿ ತೊಗೊಂಡು ಸ್ಟಾರ್ಟ್ ಮಾಡಿರೋದು. ಬಟ್ ಓಕೆ ಅಜ್ಜಿ ಎಷ್ಟು ಡ್ಯಾನ್ಸ್ ಮಾಡಿಸಿದ್ರು ಡ್ಯಾನ್ಸ್ ಮಾಡ್ತಾಯಿಲ್ಲ. ಅವಳಂತೂ ಕೆಲವು ಕಡೆ ಅಂತ ಅವಳಿಗೆ ಪ್ಲಸ್ ಇಂಜೆಕ್ಷನ್ ಕೂಡ ಕೊಟ್ಟಿದ್ದು. ಅವಳು ಸ್ವಲ್ಪ ಪೇಯ್ನ್ ಕೂಡ ಇತ್ತು. ಅವಳಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ ಅವತ್ತು. ಜ್ವರ ಬಿಟ್ಟು ಬರ್ತಾಯಿತ್ತು. ಸೊ ಓಕೆ ಬೇರೆ ಟೈಮ್ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ಸೊ ಎಲ್ಲ ಮುಗಿದ್ಮೇಲೆ ನಮ್ಮ ಮಗಳು ಪ್ಲೇ ಏರಿಯಾಗೆ ಹೋಗಿಬಿಟ್ಟು ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡ್ತಾಯಿದ್ಲು. ನಾವು ಆಟ ಆಡಿದ್ದೀವಿ ಅಂತಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ನಾನು ವೀಡಿಯೋಸ್ ಎಲ್ಲ ನೋಡ್ಕೊತಾ ಇದ್ದೆ ಅವಳನ್ನು. ಸ್ವಲ್ಪ ಸೈಕಲ್ ಅವಳು ತುಂಬ ಸರಿ ಕೇಳ್ತಾ ಇದ್ದೀನಿ, ನಾನು ತುಂಬ ಹೊತ್ತು ಆಟ ಆಡೋಕ್ಕೆ ಬಿಡೋಲ್ಲ ಸ್ಕೂಲಲ್ಲಿ ಹಾಗೆ ಹೀಗೆ ಅಂತ. ಬಟ್ ಎಲ್ಲ ದಿನವೂ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡೋಕ್ಕಾಗಲ್ಲ ಅಲ್ಲ. ಪೋರ್ಷನ್ಸು ಅದು ಇದು ಇರ್ತಾರೆ, ಡಿಪೆಂಡ್ ಅಪಾನ್ ಅವ್ರ ಕ್ಲಾಸಸ್ ಹೇಗಿರುತ್ತೆ ಹಾಗೆ ಅವ್ರನ್ನ ಆಟ ಆಡೋಕ್ಕೆ ಬಿಡ್ತಾರೆ. ಸೊ ಆಟ ಆಡೋದಂತೂ ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾಳೆ. ಸೊ ಇದೆಲ್ಲ ಮುಗಿದ್ಮೇಲೆ ನಾವು ಟಿಫನ್ ತಿಂದಿರಲಿಲ್ಲ. ಟಿಫನ್ ತಿನ್ನಬೇಕಿತ್ತು. ಪ್ಲಸ್ಸು ಮೇಲ್ಗಡೆ ಕ್ಲಾಸ್ ರೂಮ್ಸ್ ಎಲ್ಲ ತೋರಿಸೋದಕ್ಕೆ ಅವ್ರ ಅಜ್ಜಿನ ಕರ್ಕೊಂಡೋಗಿ ಕ್ಲಾಸ್ ರೂಮ್ಸ್ ಎಲ್ಲ ತೋರಿಸಿದ್ಲು. ಇಲ್ಲಿಂದ ಮುಗಿದ್ಮೇಲೆ ನಾವು ಟಿಫನ್ ತಿನ್ನೋಕ್ಕೆ ಅಂತ ಹೊರಟ್ವಿ. ಟಿಫನ್ ತಿಂದು ಮನೆಗೆ ಹೊರಟ್ವಿ. ಸೊ ಯಾರೆಲ್ಲ ಈಗ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.